ಶಶಿಕಲಾ ಜೊಲ್ಲೆ ಚಿಕ್ಕೋಡಿ ಭಾಗದಲ್ಲಿ ಅಬ್ಬರದ ಪ್ರಚಾರ ನಡೆಸ್ತಾ ಇದ್ದಾರೆ. ಹುಕ್ಕೇರಿ ತಾಲೂಕಿನ ಎಲಿಮುನ್ನೋಳಿಯ ಬಸ್ತವಾಡ ಸುಲ್ತಾನ್ಪುರ ಗ್ರಾಮದಲ್ಲಿ ಮತಬೇಟಿ ಮಾಡಿದ ಜೊಲ್ಲೆ ಪತಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಮತ ಹಾಕುವಂತೆ ಜನರಲ್ಲಿ ಮನವಿ ಮಾಡಿದ್ದಾರೆ. ಅಣ್ಣಾ ಸಾಹೇಬ್ ಜೊಲ್ಲೆ ಕಳೆದ 5 ವರ್ಷಗಳಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಕೊರೋನಾ ಕಾಲದಲ್ಲಿ ಜೊಲ್ಲೆ ಗ್ರೂಪ್ ವತಿಯಿಂದ 8 ಕೋವಿಡ್ ಆಸ್ಪತ್ರೆ ಮಾಡಿ ಜನರಿಗೆ ಚಿಕಿತ್ಸೆ ಕೊಡಿಸಿದ್ದಾರೆ. ಸುಮಾರು 2,500 ಅಧಿಕ ರೋಗಿಗಳು ಇದರಿಂದ ಗುಣಮುಖರಾಗಿದ್ದಾರೆ. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕೂಡ ಫಲಾನುಭವಿಗಳಿಗೆ ಮುಟ್ಟಿಸಿದ್ದಾರೆ. ಮುಂದಿನ 5 ವರ್ಷ ದೇಶ ಇನ್ನೂ ಹೆಚ್ಚು ಅಭಿವೃದ್ಧಿ ಕಾಣಲು ಬಿಜೆಪಿಗೆ ಮತ ನೀಡಿ ಅಂತ ಮಾಜಿ ಸಚಿವೆ ಶಶಿಕಲಾ ಜೊಲ್ಲೆ ಮನವಿ ಮಾಡಿದ್ದಾರೆ. ಸರ್ಕಾರ ಕೇಂದ್ರದಲ್ಲಿತ್ತು. ಅದರ ನಂತರ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಸುಮಾರು 2 ವರ್ಷದ ಕೋವಿಡ್ ನಲ್ಲಿ 4,000 ಪೇಷಂಟ್ಗಳು ಅಂದ್ರೆ 8 ಕ್ಷೇತ್ರದಾಗ 8 ಆಸ್ಪತ್ರೆ, ನಮ್ಮ ನಿಪ್ಪಾಣಿ ಒಳಗೆ ಬಾರ್ಡರ್ ಇರೋದ್ರಿಂದ ನಾವು 4 ಆಸ್ಪತ್ರೆ ಮಾಡಿದ್ವಿ. 8 ಕ್ಷೇತ್ರದಲ್ಲಿ 4,000 ಪೇಷಂಟ್ ಅಡ್ಮಿಟ್ ಮಾಡಿ ನನಗೆ ಒಂದು ಸಮಾಧಾನ ಆಗ್ತದ. 4,000 ಪೇಷಂಟ್ಗಳು ಕೂಡ ಸುಖರೂಪವಾಗಿ ಅವ್ರ ಮನೆಗೆ ಹೋಗಿ ಅವ್ರ ಹೆಂಡರ ಮಕ್ಕಳ ಜೋಡಿ ಇವತ್ತು ಆನಂದದಿಂದ ಇದ್ದಾರೆ. ಆ ಪೇಷಂಟ್ಗೆ ಹತ್ತುವಂಥ ಎಲ್ಲ ಖರ್ಚು ಇರ್ಬೋದು, ಅಲ್ಲಿರ್ತಕ್ಕಂಥ ಡಾಕ್ಟರ್ ಪಗಾರ ಇರ್ಬೋದು, ನರ್ಸ್ ಪಗಾರ ಇರ್ಬೋದು, ಡಿ ಕ್ಲಾಸ್ ಗ್ರೂಪಿನ ಪಗಾರ ಇರ್ಬೋದು, ಆ ಪೇಷಂಟ್ ಊಟದ ವ್ಯವಸ್ಥೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.